ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಯರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವಾರಗಳಲ್ಲಿ ಗುರುವಾರಕ್ಕೆ ಎಷ್ಟು ಮಹತ್ವವಿದೆಯೋ ರಾಯರ ಭಕ್ತರಿಗೆ ಗುರುವಾರ ಅಷ್ಟೇ ಪವಿತ್ರವಾದ ದಿನ. ಬಹಳಷ್ಟು ಜನ ಕೇಳ್ತಾರೆ, ನಮಗೆ ಜೀವನದಲ್ಲಿ ತುಂಬ ಕಷ್ಟವಿದೆ, ರಾಯರ ಅನುಗ್ರಹ ಪೂರ್ಣವಾಗಿ ನಮಗೆ ಸಿಗುತ್ತಿಲ್ಲ ಅಂತ. ರಾಯರ ಕೃಪೆ ನಿಮ್ಮ ಮೇಲೆ ಮಳೆಯಂತೆ ಸುರಿಯುತ್ತದೆ. ಈ 5 ಕೆಲಸಗಳು ತಿಳಿಯಬೇಕೆಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಒಂದು ವೇಳೆ ನೀವು ಈ ಕೆಲಸಗಳನ್ನು ಮಾಡದಿದ್ದರೆ ಇಂದಿನಿಂದಲೇ ಶುರು ಮಾಡಿ. ಬ್ರಾಹ್ಮಿ ಮುಹೂರ್ತ ಮತ್ತು ಸಂಕಲ್ಪ. ಮೊದಲನೆಯದಾಗಿ, ಗುರುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲು ಪ್ರಯತ್ನಿಸಿ. ಅಂದರೆ ಬೆಳಿಗ್ಗೆ 4:30ರಿಂದ 6 ಗಂಟೆಯ ಒಳಗೆ ಸ್ನಾನ ಮಾಡಿದ ನಂತರ ರಾಯರ ಫೋಟೋದ ಮುಂದೆ ನಿಂತು ಕೈ ಮುಗಿದು ಒಂದು ಸಂಕಲ್ಪ ಮಾಡಿ. ಅಂದರೆ, ರಾಯರೇ, ನಾನು ಈ ದಿನವನ್ನು ನಿಮಗಾಗಿ ಅರ್ಪಿಸುತ್ತಿದ್ದೇನೆ, ನನ್ನ ಕಷ್ಟಗಳನ್ನು ನಿವಾರಿಸು ತಂದೆ ಎಂದು ಮನಸ್ಸಿನಲ್ಲೇ ಬೇಡಿಕೊಳ್ಳಿ. ಶ್ರದ್ಧೆಯಿಂದ ಮಾಡುವ ಸಂಕಲ್ಪಕ್ಕೆ ರಾಯರು ಬೇಗ ಒಲೆಯುತ್ತಾರೆ. ದೀಪಾರಾಧನೆ ಮತ್ತು ಹಳದಿ ಹೂವು. ಈ 2ನೇ ಕೆಲಸ ಬಹಳ ಮುಖ್ಯವಾದದ್ದು. ರಾಯರಿಗೆ ಹಳದಿ ಬಣ್ಣವೆಂದರೆ ಬಹಳ ಪ್ರೀತಿ. ಗುರುವಾರ ರಾಯರ ಫೋಟೋಗೆ ಹಳದಿ ಬಣ್ಣದ ಹೂಗಳನ್ನು, ಉದಾಹರಣೆಗೆ ಸೇವಂತಿಗೆ ಅಥವಾ ಮಲ್ಲಿಗೆ, ಅರ್ಪಿಸಿ. ನಂತರ ಒಂದು ತುಪ್ಪದ ದೀಪವನ್ನು ಹಚ್ಚಿ, ದೀಪ ಹಚ್ಚುವಾಗ ರಾಯರ ಕಣ್ಣುಗಳನ್ನೇ ನೋಡುತ್ತಾ ನಿಮ್ಮ ಮನಸ್ಸಿನ ಭಾರವನ್ನು ಹೇಳಿಕೊಳ್ಳಿ. ಆ ದೀಪದ ಬೆಳಕಿನಲ್ಲಿ ರಾಯರು ನಿಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡುತ್ತಾರೆ ಎಂಬ ನಂಬಿಕೆ ನಿಮಗಿರಲಿ. ಮೂರನೆಯದಾಗಿ, ನೈವೇದ್ಯ ಮತ್ತು ಸಕ್ಕರೆ ಚೀಟಿ ಪವಾಡ. ರಾಯರಿಗೆ ನೀವು ಪಂಚಾಮೃತ ಪರಮಾನವನ್ನೇ ಮಾಡಬೇಕಿಲ್ಲ. 1 ಲೋಟ ಹಸಿ ಹಾಲು ಮತ್ತು ಕಲ್ಲು ಸಕ್ಕರೆ ಇಟ್ಟರೆ ಸಾಕು. ಇಲ್ಲಿ ನಿಮಗೆ ಒಂದು ಗುಟ್ಟು ಹೇಳ್ತೀನಿ. ನಿಮಗೆ ಯಾವುದಾದರೂ ದೊಡ್ಡ ಸಮಸ್ಯೆ ಇದ್ದರೆ ಒಂದು ಸಣ್ಣ ಚೀಟಿಯಲ್ಲಿ ನಿಮ್ಮ ಸಮಸ್ಯೆಯನ್ನು ಬರೆದು ರಾಯರ ಪಾದದ ಹತ್ತಿರ ಇಟ್ಟು ಪ್ರಾರ್ಥಿಸಿ. ರಾಯರು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತಾರೆ ಎಂಬುದು ನಿಮಗೆ ಆಶ್ಚರ್ಯವಾಗುತ್ತದೆ. ಇದು ಅನೇಕ ಭಕ್ತರ ಅನುಭವದ ಮಾತು. 4ನೆಯ ಕೆಲಸ, ನಾಮಸ್ಮರಣೆ ಮತ್ತು ಸ್ತೋತ್ರ ಪಠಣ. ಗುರುವಾರ ಇಡೀ ದಿನ ಮನಸ್ಸಿನಲ್ಲೇ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಿ. ಸಮಯ ಸಿಕ್ಕಾಗ ನಾನು ಈ ಹಿಂದೆ ಹೇಳಿಕೊಟ್ಟ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ, ಆ ಶ್ಲೋಕವನ್ನು ಅತಿ ಕಡಿಮೆ ಅಂದರೂ 9 ಅಥವಾ 108 ಬಾರಿ ಹೇಳಿ. ನೀವು ಎಷ್ಟು ಹೆಚ್ಚಾಗಿ ನಾಮಸ್ಮರಣೆ ಮಾಡುತ್ತೀರೋ ಅಷ್ಟು ವೇಗವಾಗಿ ರಾಯರ ವೈಬ್ರೇಷನ್ ನಿಮಗೆ ತಲುಪುತ್ತದೆ. ಮಂತ್ರಾಲಯದ ಮೃತಿಕ ಬೃಂದಾವನದ ಶಕ್ತಿಯನ್ನು ಈ ಮಂತ್ರದ ಮೂಲಕ ನಿಮ್ಮ ಮನೆಗೆ ತರಿಸಿಕೊಳ್ಳಬಹುದು. ಕೊನೆಯದಾಗಿ, ದಾನ ಮತ್ತು ಸೇವೆ. ಇದು ಅತ್ಯಂತ ಮುಖ್ಯವಾದದ್ದು. ಗುರುವಾರ ಸಾಧ್ಯವಾದರೆ ರಾಯರ ಮಠಕ್ಕೆ ಹೋಗಿ ಬನ್ನಿ. ಅಲ್ಲಿ ಪ್ರದಕ್ಷಿಣೆ ಹಾಕಿ. ಒಂದು ವೇಳೆ ಮಠಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಯಾವುದಾದರೂ ಹಸಿದ ಜೀವಕ್ಕೆ, ಅಂದರೆ ಪ್ರಾಣಿ ಮತ್ತು ಮನುಷ್ಯರಿಗೆ ಅನ್ನ ನೀಡಿ. ರಾಯರಿಗೆ ಅನ್ನದಾನ ಎಂದರೆ ತುಂಬ ಇಷ್ಟ. ನೀವು ಯಾರದ್ದು ಹಸಿವನ್ನು ನೀಗಿಸಿದರೆ ರಾಯರು ನಿಮ್ಮ ಬದುಕನ್ನು ಸುಖಮಯ ಮಾಡುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ರಾಯರ ಅನುಗ್ರಹ ಪಡೆಯುವುದು ಎಷ್ಟು ಸರಳ ಎಂದು. ಈ 5 ಕೆಲಸಗಳಲ್ಲಿ ನೀವು ಯಾವುದನ್ನು ಪಾಲಿಸುತ್ತಿದ್ದೀರಿ ಅಥವಾ ಯಾವುದನ್ನು ಹೊಸದಾಗಿ ಶುರು ಮಾಡುತ್ತೀರಿ ಎಂದು
ಕಮೆಂಟ್ ಮೂಲಕ ತಿಳಿಸಿ. ನಂಬಿಕೆ ಇರಲಿ, ಮಂತ್ರಾಲಯದ ಯತಿಶ್ರೇಷ್ಠರು ನಿಮ್ಮ ಜೊತೆಗಿದ್ದಾರೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ರಾಯರ ಭಕ್ತರ ಗ್ರೂಪ್ಗಳಿಗೆ ಶೇರ್ ಮಾಡಿ. ರಾಯರ ಮಹಿಮೆ ಎಲ್ಲೆಡೆ ಹರಡಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶ್ರೀ ಗುರು ರಾಘವೇಂದ್ರಾಯ ನಮಃ.